ಈಗಾಗಲೇ ರಾಜ್ಯದಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಮಾಡ್ತಾ ಇರುವಂಥ ಒಂದಿಷ್ಟು ಡೆವಲಪ್ಮೆಂಟ್ಗಳು ಸ್ಟೇಟ್ಮೆಂಟ್ಗಳು ಟಿಕೆಟ್ಗೋಸ್ಕರ ಆಗ್ತಾ ಇರುವಂಥ ಪೀಕಲಾಟ ತಿಣುಕಾಡ್ತಾ ಇದ್ದಾರೆ. ಒಂದು ಕಡೆ ಅಭ್ಯರ್ಥಿ ಆಯ್ಕೆ ಆದಮೇಲೆ ರಾಜ್ಯ ಬಿಜೆಪಿಯಲ್ಲಿ ಅಪಸ್ವರ, ಎಲ್ಲ ನೋಡಿದ್ರು ಅಲ್ಲಲ್ಲಿ ಬಂಡಾಯ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಯಾರ್ಯಾರು ಬಂಡಾಯ ಹೇಳ್ತಾರೆ ಅಂತ ಕಾಯ್ತಿದ್ದಾರೆ, ಅವ್ರಿಗೆಲ್ಲ ಟಿಕೆಟ್ ಆಫರ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಕೊರತೆ ಇದೆ, ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ, ಸರ್ ರೈಟ್ ನಾವು ಪಾಲಿಟಿಕ್ಸ್ ಬಂದರೆ ಕಾಂಗ್ರೆಸ್ ಕತೆ ಸದಾನಂದ ಗೌಡ್ರಿಗೆ ನೀವು ಹೇಳ್ತೀರಂತೆ ಉಡುಪಿ ಚಿಕ್ಕಮಗಳೂರು ಬೇಕಾ ಕೊಡ್ತೀವಿ, ಮೈಸೂರು ಕೊಡಗು ಬೇಕಾ ಕೊಡ್ತೀವಿ, ಇಲ್ಲ ಬೆಂಗಳೂರು ಉತ್ತರ ಬೇಕಾ ಕೊಡ್ತೀವಿ ಅಂತ. ಈವನ್ ಸದಾನಂದ ಗೌಡ್ರೆ ಕೂಡ ಆ ವಿಚಾರವನ್ನು ಹೌದು ಕಾಂಗ್ರೆಸ್ನಿಂದ ನನಗೆ ಕಾಲ್ ಬಂದಿತ್ತು, ನನಗೆ ಹಿಂಗೆಲ್ಲ ಆಫರ್ ಕೊಟ್ಟಿದ್ರು ಅನ್ನೋದನ್ನ ಒಪ್ಕೋತಾರೆ. ಯಾಕೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳು ಇಲ್ವಾ? ಚಿಕ್ಕಮಗಳೂರಲ್ಲೇ 3 ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಎಸ್ ಹೌದು, ಜಯಪ್ರಕಾಶ್ ಹೆಗಡೆ ಅವರು ಸೇರ್ಪಡೆ ಆಗಿದ್ದಾರೆ. ಅದಾದ ನಂತರ ಅಂಶುಮನ್ ನಮ್ಮ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಿದ್ದಾರೆ. ಆಮೇಲೆ ಸುಧೀರ್ ಕುಮಾರ್ ಮುರಳ್ಳಿ ಅವರು ಇದ್ದಾರೆ. ತುಂಬಾ ಜನ ಅಲ್ಲಿ ದುಡ್ದಂಥವ್ರು, ಪಕ್ಷದಲ್ಲಿ ಇದ್ದಂಥವ್ರು ಚಿಕ್ಕಮಗಳೂರಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ. ಸದಾನಂದ ಗೌಡರು ಯಾವ ಕಾರಣದಿಂದ ಹೇಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಅದಾದ ನಂತರ ಬೆಂಗಳೂರು ನಾರ್ತಲ್ಲೂ ಕೂಡ ಪ್ರಿಯಾ ಕೃಷ್ಣ ಅವ್ರ ಹೆಸರು ಹೋಗ್ತಾ ಇದೆ. ಅದಾದ ನಂತರ ಇವರು ನಮ್ಮ ರಾಜೀವ್ ಗೌಡ್ರು ಮಾಜಿ ರಾಜ್ಯಸಭಾ ಸದಸ್ಯರು, ಅವ್ರ ಹೆಸರು ಇದೆ. ಬಾಗಲಕೋಟೆಯಲ್ಲಿ 3-4 ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಎಲ್ಲ ಕಡೆನೂ ಕಾಂಗ್ರೆಸ್ ಪಕ್ಷಕ್ಕೆ ಆಸ್ಪಿರೆಂಟ್ಸ್ ಇದ್ದಾರೆ. ಸೊ ಇಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನಾವು ಏನು 7 ಟಿಕೆಟ್ಗಳನ್ನ ಅನೌನ್ಸ್ ಮಾಡಿದ್ವಿ, ಅವ್ರು ಆಗಲೇ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಅನೌನ್ಸ್ ಮಾಡಿರೋ ಟಿಕೆಟ್ಗಳಲ್ಲಿ ಆಗಲೇ ಕಿತ್ತಾಟ ಆಗ್ತಾ ಇದೆ. ಹಾವೇರಿನಲ್ಲಿ ಈಶ್ವರಪ್ಪ ಅವರು ಆಸ್ಪಿರೆಂಟ್ ಆಗಿದ್ರು, ಇವತ್ತು ಮೋದಿ ಅವ್ರ ಫೋಟೋ ಹಿಡ್ಕೊಂಡು ನಾನು ಎಲೆಕ್ಷನ್ ಮಾಡ್ತೀನಿ ಅಂತ ಇದ್ದಾರೆ. ಆಮೇಲೆ ಮತ್ತೆ ಬಿಜೆಪಿಯ ಅಭ್ಯರ್ಥಿ ವಿರುದ್ಧ, ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧ, ಅವರ ಅಣ್ಣನ ವಿರುದ್ಧ, ಅವರ ತಂದೆಯ ವಿರುದ್ಧ ಈಶ್ವರಪ್ಪ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಹಾವೇರಿನಲ್ಲಿ ನೋಡಿದ್ರೆ, ಆ ವಿಜುವಲ್ಸ್ ನೋಡಿದ್ರೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೋಗ್ಬಿಟ್ಟು BC ಪಾಟೀಲ್ ಅವ್ರ ಕಾಲಿಗೆ ಬೀಳ್ತಾ ಇದ್ದಾರೆ. ಸೊ ಇಂಥ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿಗೆ ಬಂದರು, ಗೋ ಬ್ಯಾಕ್ ಅಂತ ಇದೆ. ಇವರು ಸಂಸದ ಪ್ರತಾಪ್ ಸಿಂಹ ಪಾಪ ಕಣ್ಣೀರು ಹಾಕ್ಬಿಟ್ರು ಲೈವಲ್ಲಿ, ನಾನು ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೆ. ಆಮೇಲೆ ಮಹಾರಾಜರು ಬರ್ತಾ ಇದ್ದಾರೆ, ಅವ್ರು AC-ನಲ್ಲಿ ಕುತ್ಕೊಂಡಿರೋರು ಅಂತೆಲ್ಲ ಮಾತಾಡಿದ್ರು. ಸೊ ಇವತ್ತಿನ ಪರಿಸ್ಥಿತಿ ಬಿಜೆಪಿಗೆ ಅಷ್ಟು ಲಾಭದಾಯಕವಾಗಿಲ್ಲ, ಆಶಾದಾಯಕವಾಗಿಲ್ಲ. ಆದ್ರೆ ನೀವು ಸದಾನಂದ ಗೌಡ್ರಿಗೆ ಹೇಳ್ತೀರಿ, ಈಶ್ವರಪ್ಪನವ್ರು ಬಿಡಿ, ಅವ್ರು ನಿಮ್ಮ ಕಡೆ ಬರೋ ಲೆಕ್ಕದಲ್ಲಿ ಇಲ್ಲ. ಕರಡಿ ಸಂಗಣ್ಣ ಅವ್ರ ಕಡೆಗೆ ಹೋದ್ರೆ ಅವರು ಹೌದು ನಾನು ಯೋಚನೆ ಮಾಡ್ತೀನಿ, ಗುರುವಾರ ಹೇಳ್ತೀನಿ ಅಂತಾರೆ. ಒಂದ್ ಕಡೆ ಹೆಂಗಾಗಿದೆ ಅಂತಂದ್ರೆ ನಿಮ್ಮ ಅಭ್ಯರ್ಥಿಗಳಿಗೋಸ್ಕರ ನೀವು ಕಾದು ಕೂತಿದ್ದೀರಿ. ನಾವು ಕಾದ್ ನೋಡೋಣ, ಬಿಜೆಪಿಯಿಂದ ಯಾರಿಗಾದ್ರೂ ಅನೌನ್ಸ್ ಆಗಿ ಅವ್ರು ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದ್ರೆ ಅವ್ರಿಗೊಂದು ಗಾಳ. ಈಗ ನೋಡಿ, ತುಮಕೂರಲ್ಲಿ ಮಾಧುಸ್ವಾಮಿ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ, ನಾವೇನ್ ಕಾದ್ ನೋಡ್ಲಿಲ್ವಲ್ಲ. ಮಾಧುಸ್ವಾಮಿ ಅವ್ರಿಗೂ ಕೂಡ ನೀವು ಕರೆ ಹೋಗಿ ಈಗ ಇದನ್ನ ಡೆವಲಪ್ಮೆಂಟ್ ಏನಂದ್ರೆ, ಒಂದು ನಮ್ಮ KPCC ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೋ ಎಲ್ಲಾರನ್ನೂ ಸೇರಿಸ್ಕೊಳ್ಳಿ ಅಂತ. ಕಾಯಕ್ಕೆ ಹೋಗ್ಬೇಡಿ, ಪಕ್ಷ ನಮಗೆ ಮತದ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಬೇಕು. ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ. ನಮ್ಮ ಮುಂದೆ ಜಗದೀಶ್ ಶೆಟ್ಟರ್ ಅವ್ರ ಉದಾಹರಣೆ ಇದೆ. ಅವ್ರು ಇಲ್ಲಿ ಬಂದ್ರು, ಇವತ್ತು ಅಲ್ಲೋದ್ರು, ಏನಾದ್ರು ಅಂತ ನಾವೆಲ್ಲ ನೋಡಿದ್ವಿ. ಟಿಕೆಟ್ ಕೊಟ್ಟು ಅಂತ ರಜತ್ ಕೂತಿದ್ರು. ವಿಧಾನ ಪರಿಷತ್ ಸದಸ್ಯರು ಮಾಡಿದ್ರು ಕೂಡ ಜಗದೀಶ್ ಶೆಟ್ಟರ್ ಅವರು ದ್ರೋಹ ಬಗ್ದೋದ್ರು. ಸೊ ಬಿಜೆಪಿನಲ್ಲಿರೋರ್ನ ಯಾವತ್ತೂ ಕೂಡ ಅಂತ ಒಂದು ಇದಕ್ಕೆ ನಾವು ಸಾಹಸಕ್ಕೆ ಕೈ ಹಾಕಕ್ ಹೋಗೋದು. ಸದಾನಂದ ಗೌಡ್ರು ನಾಳೆ ಬರ್ತೀನಿ ಅಂತಂದ್ರೆ ನೀವು ತಗೊಳ್ಳಲ್ಲ. ಅಲ್ಲ, ಬರ್ಲಿ, ಯಾರು ಬಂದ್ರು ಸ್ವಾಗತ ಇದೆ. ಬಿಜೆಪಿ ನೀವು ಟ್ರೆಂಡ್ ನೋಡಿ, ಇವತ್ತು ಉತ್ತರ ಪ್ರದೇಶದಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು, ಬಿಜೆಪಿ ಶಾಸಕರುಗಳು, ಬಿಜೆಪಿಯ ಇವರು MP-ಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆಮೇಲೆ ಇವರೇನು ಇದ್ರಲ್ಲಿ ಗೌತಮ್ ಗಂಭೀರ್ಗೆ ಟಿಕೆಟ್ ಕೊಡಕ್ಕೆ ಹೋದ್ರು, ಟಿಕೆಟ್ ಬೇಡ ಅಂತ ಹೇಳಿದ್ರು. ಸುಮಾರು ಜನ ಇವರು ಅನೌನ್ಸ್ ಮಾಡಿದ ಫಸ್ಟ್ ಲಿಸ್ಟಲ್ಲಿ ರಾಜ್ಯದಿಂದ ಹಿಡಿದು ರಾಷ್ಟ್ರದವರೆಗೂ ಸುಮಾರು ಜನ ರಾಜಕೀಯ ನಿವೃತ್ತಿಯನ್ನೇ ತೊಗೊಂಡ್ಬಿಟ್ರು ಬಿಜೆಪಿನಲ್ಲಿ. ಸೊ ಇವತ್ತು ಆ ಮಟ್ಟದ ಒಂದು ಪರಿಸ್ಥಿತಿ ಬಿಜೆಪಿನಲ್ಲಿದೆ. ಬಿಜೆಪಿನಲ್ಲಿ ಇರ್ಬೋದು ಆಸ್ಪಿರೆಂಟ್ಸ್ ಜಾಸ್ತಿ ಆಗಿರ್ಬೋದು, ಇವತ್ತು ಒಂದು ದೊಡ್ಡ ಶ್ರೀಮಂತ ರಾಷ್ಟ್ರೀಯ ಪಕ್ಷ ಆಗಿರ್ಬೋದು, ಅವೆಲ್ಲ ಇದೆ. ಖಂಡಿತವಾಗ್ಲೂ ಬಲಿಷ್ಠರಾಗಿದ್ದಾರೆ ಅವರು. ಕಾಂಗ್ರೆಸ್ ಪಕ್ಷ 138 ವರ್ಷ ಆದರೂ 600 ಕೋಟಿ ಆಸ್ತಿ ಇದೆ ನಮ್ಮದು. ಸೊ ಅವ್ರದ್ದು ಕೇವಲ 15 ವರ್ಷದಲ್ಲೇ 6,000 ಕೋಟಿ ಮಾಡ್ಕೊಂಡಿದ್ದಾರೆ ಎಲೆಕ್ಟ್ರಲ್ ಬಾಂಡ್ಸಲ್ಲಿ. ಸೊ ಇವತ್ತು ಅವ್ರು ತುಂಬ ಬಲಿಷ್ಠರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಮಹಾರಾಷ್ಟ್ರ ಅಲ್ಲಿ ಇಲ್ಲಿ ಆಪರೇಷನ್ ಮಾಡೋಷ್ಟು ಅವ್ರಿಗೆ ಶಕ್ತಿ ಇದೆ, ಅವೆಲ್ಲ ಇದೆ. ನಮ್ಗೆ ಅವರಷ್ಟು ಶಕ್ತಿ ಇಲ್ಲ, ಒಪ್ಕೊಂತೀವಿ. ಸೊ ಬಟ್ ನಮ್ಮ ಮತ ಪ್ರಮಾಣವನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಯಾರು ನಮ್ಮ ಸಿದ್ಧಾಂತವನ್ನು ನಂಬಿ ಬರ್ತಾರೆ ಅವ್ರಿಗೆ ಸ್ವಾಗತ. ಯಾವ ಸಿದ್ಧಾಂತ ಸರ್? ಜನತಾ ಪರಿವಾರದ ಬಿಜೆಪಿ ನಿಮ್ ಸಿದ್ಧಾಂತ ಒಪ್ಪಿ ನಿಮ್ ಜೊತೆ ಬರ್ತಾರೆ ಅಂತ ನೀವು ಈಗ ಜನತಾ ಪರಿವಾರದವರೆಲ್ಲ ಬಿಜೆಪಿಗೆ ಹೊಟ್ಟೋದ್ರು. ಸೊ ಬಂಗಾರಪ್ಪ ಅವರು ಮತ್ತೆ ಕುಮಾರಸ್ವಾಮಿ ಅವರ ಕಾರಣದಿಂದ ಒಪ್ಪಿ ಬರೋರ್ಗೆ ಸ್ವಾಗತ ಅನ್ನೋ ಆ ಕಾನ್ಸೆಪ್ಟ್ ಸಂವಿಧಾನವನ್ನ ಉಳಿಸುವಂತ ಕೆಲಸಕ್ಕೆ ಬರಬೇಕಷ್ಟೇ. ಇವತ್ತು ಕುಮಾರಸ್ವಾಮಿ ಅವರು ನಿನ್ನೆ ಬೇರೆ ಟೋನೇ ಇತ್ತು. ನಿನ್ನಿನ ಕೋರ್ ಕಮಿಟಿ ಸಭೆ ಆದ್ಮೇಲೆ ಒಂದು ರೀತಿ ಮೋಸ ಆಗ್ತಿದೆ, 3ಕ್ಕೋಸ್ಕರ ಬರ್ಬೇಕಂತ ಇವತ್ತು ಹೇಳ್ತಾರೆ. ನಾವೇನ ಮೈತ್ರಿ ಬಗ್ಗೆ ದೂಷಣೆ ಮಾಡ್ತಾ ಇಲ್ಲ, ಮೈತ್ರಿ ಬಗ್ಗೆ ನಮ್ದು ಕ್ಲಿಯರ್ ಇದೆ. ಆದರೆ 3 ಟಿಕೆಟ್ ಬೇಕೇ ಬೇಕು, 3 ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಅನ್ನೋ ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಎಲ್ಲ ಒಂದು ಕಡೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಅಸ್ತಿತ್ವ ಇರೋದನ್ನಾರು ಉಳಿಸ್ಕೋಬೋದಿತ್ತು, ಈಗ ಇದನ್ನು ಕಳ್ಕೊತಿದೀವಿ ಅನ್ನೋ ಭಯ ಆರಂಭ ಆಗಿದೆ JDSಗೆ. ನಿಮಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ.
ಮೈಸೂರು ಭಾಗದಲ್ಲಿ JDSಗೆ ತಂದೆ ಆದಂಥ ಶಕ್ತಿ ಇದೆ ಸರಿ. ಸುಮಾರು 18 ಕ್ಷೇತ್ರಗಳಲ್ಲಿ ನಮ್ಮದೇ ಅಂತ ಶಕ್ತಿ ಇದೆ. ಇವತ್ತು ಈ 18 ಕ್ಷೇತ್ರಗಳಲ್ಲೂ ಕೂಡ ಮನಸ್ಪೂರ್ವಕವಾಗಿ BJP ಕ್ಯಾಂಡಿಡೇಟ್ಗಳು ಯಾರಿದ್ದಾರೆ ಅವ್ರಿಗೆಲ್ಲ ಕೂಡ ನಾವು ಆದ್ರೆ ಈ 18 ಕ್ಷೇತ್ರಗಳು ಕಳೆದ ಬಾರಿ ಯಾಕೆ ವರ್ಕ್ ಆಗಿಲ್ಲ? ಒಂದು ನಿಮಿಷ ನಾವು ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲಿ 13.5% ನಾವು ಮತ ತಗೊಂಡಿದ್ದೀವಿ. 52 ಲಕ್ಷ ಮತಗಳನ್ನು ಪಡ್ಕೊಂಡಿದ್ದೀವಿ. ದಯಮಾಡಿ ತಮ್ಮ ಮಾಹಿತಿಯಲ್ಲಿ ಇರಲಿ, 52 ಲಕ್ಷ ಪಡ್ಕೊಂಡಿದ್ದೀವಿ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಮೈತ್ರಿ ಧರ್ಮವನ್ನು ಸನ್ಮಾನ್ಯ ದೇವೇಗೌಡರು ಯಾವುದೇ ಕಾರಣಕ್ಕೂ ಕೊಟ್ಟ ಮಾತನ್ನು ಅವ್ರು ಯಾವತ್ತೂ ಕೂಡ ಹಿಂದೆ ಪಡೆದಿಲ್ಲ. ಅವ್ರು ಒಂದ್ಸತಿ ಮಾತು ಕೊಟ್ಟರೆ ಇವತ್ತು ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಾವು BJP ಜೊತೆ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಜೊತೆಯಲ್ಲಿ ಕೆಲಸ ಮಾಡಬೇಕು. BJP ಕಾರ್ಯಕರ್ತರು ಕೂಡ ಕಟ್ಟ ಕಡೆಯ BJP ಕಾರ್ಯಕರ್ತ JDS ಜೊತೆ ಕೆಲಸ ಮಾಡಬೇಕು. ನಿನ್ನೆ ಮಾತಾಡಿರ್ತಕ್ಕಂಥ ಮಾತಲ್ಲಿ ಏನಾಗಿದೆ ಅಂತಂದರೆ, ನಿನ್ನೆ ಆಂಧ್ರದಲ್ಲಿ ನಾವು ನೋಡಿದ್ವಿ, ಪವನ್ ಕಲ್ಯಾಣ್ ಸನ್ಮಾನ್ಯ ಇವರು ಚಂದ್ರಬಾಬು ನಾಯ್ಡು ಅವರು ಒಟ್ಟಿಗೆ ಕೂತಿದ್ರು. ಇವತ್ತು ಕರ್ನಾಟಕದಲ್ಲೂ 2 ಜಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ವರಿಷ್ಠರನ್ನು ಕೂಡ ಕರೆದಿದ್ರೆ ಇನ್ನೂ ಚೆನ್ನಾಗಿ, ಯಾಕಂದರೆ ಆ ಭಾಗದಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ, ಇವ್ರು ಗೆಲ್ತಕ್ಕಂಥ ಲೀಡ್ ಇನ್ನೂ ಹೆಚ್ಚಾಗ್ತದೆ ಆ ಭಾಗದಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಆದಾಗ ನಾವು ಕೂಡ ಒಟ್ಟಿಗೆ ಸೇರಿಸ್ಕೋತೀವಿ ಅಂತಕ್ಕಂಥದ್ದು. ಉದಾಹರಣೆಗೆ ನಮ್ಮ ತುಮಕೂರು ಚೆನ್ನಾಗಿತ್ತು, ನಿಜ ಹೇಳಬೇಕು ಅಂತಂದರೆ ತುಮಕೂರು ಕೂಡ ನಮ್ಗೆ ಕೊಡ್ತಾರೆ ಅಂತಕ್ಕಂಥ ಮಾತಿತ್ತು. ಸನ್ಮಾನ್ಯ ದೇವೇಗೌಡರು 13,000 ಚಿಲ್ಲರಲ್ಲಿ 13,339 ಓಟಲ್ಲಿ ಸೋತಿದ್ದು. ಆವತ್ತೂ ಕೂಡ ಕಾಂಗ್ರೆಸ್ ಅವರ ನಮ್ಮ ಸಿಟ್ಟಿಂಗ್ MP ಬಿಟ್ಕೊಟ್ಟಿರೋದು ನಿಮ್ಗೆ. ಒಂದು ನಿಮಿಷ, ಯಾರಿಗೂ ಬಿಟ್ಕೊಡಲ್ಲ ಸರ್. sitting ಮತದಾರರು ಯಾರು ತೀರ್ಮಾನ ಬಿಟ್ಕೊಟ್ಟಿಲ್ಲ? ಮಾಡ್ತಕ್ಕಂಥದ್ದು. ಅವತ್ತಿನ- ಸರ್, ಅವತ್ತಿನ ಯಾರನ್ನು ಬಿಟ್ಕೊಡಲ್ಲ. ಒಂದು ನಿಮಿಷ, ನಮ್ಗೆ ಅವಕಾಶ ಕೊಡ್ಬೇಕು ಆದ್ರೆ ಸರ್. ಅವತ್ತಿನ ಸರ್, ಒಂದು ನಿಮಿಷ, ಮೈತ್ರಿ- ಒಂದು ನಿಮಿಷ, ನಮ್ಗೆ ಅವಕಾಶ ಕೊಡ್ಬೇಕು ಅವತ್ತಿನ ಮೈತ್ರಿ ಮಾತಾಡೋಕೆ. ನೀವು ಒಪ್ಕೊಂಡಿದ್ದೀರಿ ಸರ್, ಒಂದು ಸರ್. ನಿಮಿಷ, ನಮ್ಗೆ Please, ಅವಕಾಶ ಹೇಳಿ. ಕೊಡ್ಬೇಕು. ಇದು ನೋಡಿ, ಹೇಳಿ ಸರ್. ಕೇವಲ 13,339 ಓಟಲ್ಲಿ ಸನ್ಮಾನ್ಯ ದೇವೇಗೌಡರು ಸೋತಿದ್ದು. ಅವತ್ತು ಕೂಡ ಕಾಂಗ್ರೆಸ್ ಅವರು ಮುದ್ದನ್ಮೇಗೌಡ್ರಿಗೆ ಮೋಸ ಮಾಡಿರೋದು ಹೇಳಲ್ಲ ಇವ್ರು. ಯಾರು ಮೋಸ ಮಾಡಿದ್ರು? ಹುಡುಗರಲ್ಲಿ B ಫಾರ್ಮ್ ಕೊಟ್ಬಿಟ್ಟು ಡಿ ನಾಗರಾಜ್ ಅವರು C ಫಾರ್ಮ್ ಕೊಟ್ಟವ್ರು ನೀವು. ಒಂದು ನಿಮಿಷ, ಮುದ್ದನ್ಮೇಗೌಡರು ನಿಮ್ಗೆ ಕೇಳಿ, ಕೆಲಸ ಮಾಡ್ತಾರಾ? ನಾನು ಕೂಡ ಯಾರು C ಯಾರು ಫಾರ್ಮ್ ತಗೊಂಡಿದ್ದೀನಿ. ಕತ್ಕೊಂಡಿದ್ದೀರಿ? ಒಂದು ನಿಮಿಷ, ಇದ್ರಲ್ಲಿ ಸರ್, ದೇವನಹಳ್ಳಿನಲ್ಲಿ ಒಂದು B ಫಾರ್ಮ್ ತಗೊಂಡಿದ್ದೀರಿ. ಈಗ ನಮ್ಗೆ ಅವಕಾಶ ಕೊಡ್ತೀರಾ ಇಲ್ವಾ ನೀವು? ಸೂರ್ಯ ಅವ್ರು ಮುಗಿಸ್ಲಿ. ನಮ್ಗೆ ಅವಕಾಶ ಕೊಡ್ತೀರಾ ಹೇಳಿ, ಇಲ್ವಾ? ಅಲ್ಲ, ಇವ್ರು ನಾನೊಂದು ಕಾಂಗ್ರೆಸ್ ಕತ್ಕೊಯ್ದ್ರು ಅಂತಾರಲ್ಲ, ಇವ್ರು ಮುದ್ದನ್ಮೇಗೌಡರು JDS ಅಲ್ಲೇ ಕತ್ಕೊಯ್ದ್ರು. ಅಲ್ಲಲ್ಲ, ಒಂದು ನಿಮಿಷ, ನಿಮ್ಗೆ ಯಾರಾದ್ರೂ ಹೇಳಿ ಸರ್, ಸರ್, ಒಂದು ನಿಮಿಷ, ಸರ್, ನೀವು ಸರ್, ಅವ್ರ time ಅವ್ರು ನಮಗೂ ಕೊಡಿ. ನಮ್ಮ ಮಾತಾಡಕ್ ಬಿಡ್ಬೇಕಲ್ಲ ಅವ್ರ ಹಾಗಾದ್ರೆ? time ಸರ್, please, ಒಂದು ಮಾತು ನಾನು ಹೇಳ್ತಿರೋದು, ನಮ್ಮದು ಯಾವ ಯೋಚನೆ ಕಾಂಗ್ರೆಸ್ ಮಾಡಿ ಪಕ್ಷ ಯೋಚನೆ ತತ್ವ ಮಾಡಿ ಸಿದ್ಧಾಂತಗಳು ಇವನ್ನೆಲ್ಲ ಇಟ್ಕೊಂಡು ನ್ಯಾಷನಲ್ ಪಾರ್ಟಿ ನಾವು ನಮ್ಮಲ್ಲಿ ನ್ಯಾಯ ನೀತಿ ಧರ್ಮ ಇದೆ ಅಂತ ಹೇಳ್ತಾರಲ್ಲ, ಕಾಂಗ್ರೆಸ್ ಅಲ್ಲಿ 100 ವರ್ಷಗಳು ದುಡಿದಿರ್ತಕ್ಕಂಥವ್ರು ಇದ್ದಾರೆ. ಯಾಕೆ ಸಿದ್ದರಾಮಯ್ಯ ಹೊರಗಡೆ ನಮ್ಮನ್ನು CM ಮಾಡಿದ್ರೆ ನಿಮ್ಮಲ್ಲಿ ಯಾರು ಶಕ್ತಿವಂತರು? ಹೊರಗಡೆಯಿಂದ ಬಂದು CM ದುಡ್ದವ್ರು ಯಾರು ಇರ್ಲಿಲ್ವಾ? ದುಡ್ದವ್ರು ಯಾರು ಇರ್ಲಿಲ್ವಾ? ಹಾಗಾದ್ರೆ ನಿಮ್ಮಲ್ಲಿ 5 ವರ್ಷ ಯಾಕೆ ಸನ್ಮಾನ್ಯ DK ಮಾಡ್ತೀವಿ. ಶಿವಕುಮಾರ್ CM ಮಾಡಕ್ಕಾಗಿಲ್ಲ? ಮಾಡ್ತೀವಿ. ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಮಾಡಕ್ಕಾಗಿಲ್ಲ? ಮಾಡ್ತೀವಿ. ಯಾವತ್ತು ಮಾಡ್ತೀರಾ ಹೇಳಿ? ಅನೌನ್ಸ್ ಮಾಡಿ ನೋಡೋಣ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರು, ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ಇವ್ರು ಬಿಟ್ರೆ ಈ ಕಡೆ DC ತಮ್ಮಣ್ಣ, ಆ ಕಡೆ ಮಂಜುನಾಥ್, ಇವ್ರು ಬಿಟ್ರೆ ಬೇರೆ ಯಾರು ಇಲ್ವಾ? ಅದಕ್ಕೆ ಉತ್ತರ ಯಾರು ಇಲ್ಲ ಕೊಡ್ತಾರೆ. ನಿಮ್ಮಲ್ಲಿ? ಇವತ್ತು ಇವ್ರು ಯಾರ್ಯಾರು ಹೆಸರುಗಳು ನಿಮ್ಮಲ್ಲಿ ಯಾರಿದ್ದಾರೆ? ಸರ್, ಅವ್ರು ಪರಿವಾರವಾದ ಅಂತ ಹೇಳಿ ಮಾಡಿರೋದು ಸರ್, ನೀವು ಕೇಳ್ತೀರಾ ಇಲ್ವಾ ಹಾಗಾದ್ರೆ? ಸರ್, ನೀವು ಕೇಳ್ತೀರಾ ಇಲ್ವಾ? ಹೇಳಿ ಸರ್. ನಿಮ್ಮ ಎದುರುಗಡೆ ನಾನು ಇಲ್ಲಿ ಕೂತಿದ್ದೀನಿ, ನಾನು ಸಾಮಾನ್ಯ ಕಾರ್ಯಕರ್ತ. ಇನ್ನೇನ್ 2 ಬಾರಿ ಮಾಡಿದ್ದಾರೆ? ಇರ್ರಿ, ಒಂದ್ ನಿಮಿಷ, ನನಗೆ 2 ಬಾರಿ MLA ಟಿಕೆಟ್ ಕೊಟ್ಟಿದ್ದಾರೆ ಶ್ರೀಮಾನ್ ಗೆಲ್ಸಿದಾರಾ? ದೇವೇಗೌಡರು. ಶ್ರೀಮಾನ್ ಗೆಲ್ಸಿದಾರಾ? ದೇವೇಗೌಡರು ನಿಮಗೆ ಏನ್ ಕೊಟ್ಟಿದ್ದಾರೆ ಹೇಳ್ರಿ? ನಮ್ಗೆ ನಿಮಗೆ ಏನ್ ಕೊಟ್ಟಿದ್ದಾರೆ. ಕೊಟ್ಟರು? ನಿಮ್ಗೆ MLA ಟಿಕೆಟ್ ಕೊಟ್ಟರು? ನಿಮಗೆ ಅದಕ್ಕೋಸ್ಕರ ದುಡ್ಡಂತ ಇಲ್ಲ. ಕಾರ್ಯಕರ್ತ ನಿಮಗೆ ಏನ್ ನಾನು ಕೊಟ್ಟರು? ಅದಕ್ಕೋಸ್ಕರ ನಿಮ್ಗೆ ಏನು ಇಲ್ಲ. ಕೊಡ್ಲಿಲ್ಲ. ನಾನು ಆಮೇಲೆ ಕಾಂಗ್ರೆಸ್ ನೀವು ಪಕ್ಷದಲ್ಲಿ ಹೇಳ್ತಾ ಇದ್ರು MLA ಟಿಕೆಟ್ಗೋಸ್ಕರ, MLC ಟಿಕೆಟ್ಗೋಸ್ಕರ ಅಥವಾ ಕೊಡ್ಲಿಲ್ಲ ಅಂದ್ರೆ ಬೈಯೋದಕ್ಕೋಸ್ಕರ ನಾನು ಇಲ್ಲ. ಹೇಳಿ ಸರ್, ನೀವು ಹೇಳಿ. ನಾನು ಸಿದ್ಧಾಂತಕ್ಕೋಸ್ಕರ ಇದ್ದೀನಿ. ಇಡೀ ಈ ದೇಶ ಉಳಿಯೋದಕ್ಕೋಸ್ಕರ ಸೂರ್ಯ ಪ್ಲೀಸ್. ದೇವೇಗೌಡರ ಕುಟುಂಬದ ಎಲ್ಲರ ಹೆಸರುಗಳು ಹೇಳಿದ್ರು. ಒಬ್ಬರ ಹೆಸರು ಹೇಳಕ್ ಹೇಳಿ ಹಿಂಬಾಗಿಲಿನಿಂದ ಯಾರಾದ್ರೂ ದೇವೇಗೌಡರ ಕುಟುಂಬದವ್ರು ಬಂದವರಂತ ಜನಗಳು ಮುಂದಕ್ಕೆ ಹೋಗಿದ್ದೀರಿ. ಜನಸಾಮಾನ್ಯರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಇವ್ರನ್ನ ಗೆಲ್ಸ್ಕೊಟ್ರೆ ಇವತ್ತು ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರೆ, ಬಡವ್ರಿಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ. ಯಾರು 2 ಸತಿ ಸೋಲಿಸ್ಬಿಟ್ರು. ಯಾರವತ್ತು ನಿಮ್ಮ ಅನಿತಾ ಕುಮಾರಸ್ವಾಮಿ ಇನ್ನೂ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಭಾರಿ ಜನ ಕೇಳ್ತಾ ಇದ್ದಾರೆ. ನಿನ್ನೆ ಓಟ್ ತಿಂಗಳು ನಡೆದಂತ ಸಭೆಯಲ್ಲಿ ಇವರು ರಾಜಕೀಯ ಮಾನವನೇ ಇದಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡಿ, ಈ ರೀತಿ ಆಗೋದಿಲ್ಲ. ನನಗೆ ಈ ರೀತಿ ಇಲ್ಲ ಇಲ್ಲ, ಇದನ್ನ ನಾನು ಒಪ್ಪೋದಿಲ್ಲ ಸರ್. ದಯವಿಟ್ಟು ಇವರೇ ಸೂರ್ಯ, ಒಂದು ನಿಮಿಷ. ಸರ್, ಒಂದು ನಿಮಿಷ, ಒಂದು ನಿಮಿಷ ಅಲ್ಲಲ್ಲ, ಮೈತ್ರಿ ಇಟ್ಕೊಂಡು ಇವರು ಮೊನ್ನೆ ಸಿದ್ದರಾಮಯ್ಯ ಹೇಳ್ತಾರೆ ಸುಮಲತಾ ಗೆಲ್ಸಿದ್ದು ನಾವು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ನೀವು ಮೋಸ ಮಾಡಿಲ್ವ? ಹಾಗಾದ್ರೆ ನೀವು ಮೋಸ ಮಾಡಿಲ್ವ? ಹಾಗಾದ್ರೆ ಒಪ್ಕೋಬೇಕಿರೋದು ಬಹಿರಂಗವಾಗಿ. ಹಾಗಾದ್ರೆ 5 ಲಕ್ಷದ ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡ್ರೆ ಅಂದ್ಮೇಲೆ ಇನ್ಯಾರು ಮುಗ್ದೇ ಹೋಯ್ತದು. ಮತ್ತೆ ಇನ್ನೆಲ್ಲಿದೆ ಇವರಲ್ಲಿ? ಸೂರ್ಯ ಮುಕುಂದರಾಜ್ ಅದನ್ನೇ ಹೇಳ್ತಾರೆ, ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಕತ್ಕೊಂಡಿದ್ದೀವಿ ಅಂತಕ್ಕಂಥ ಸ್ಪಷ್ಟ ಆಯ್ತಾ ಇಲ್ಲಿ? ಇವರ ವಕ್ತಾರರು ಗಂಗಾಧರ್ ಮೂರ್ತಿ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ. ಏನಂತ? ಶಿಸ್ತಿನ ಪಕ್ಷದಲ್ಲೇ ಅಶಿಸ್ತು ಯಾಕಿಷ್ಟು ಅಂತ. ಹೌದು, ಒಂದು ಇನ್ನೊಬ್ರು ನಿಮಿಷ. ಶಶಿಗೌಡ ಅಂತ ಹೇಳ್ಬಿಟ್ಟು ಇವ್ರ ಒಂದು ಪಕ್ಷದ ನಿಮಿಷ. ಕಾರ್ಯಕರ್ತ ಅಶೋಕ್ ಕುಮಾರಣ್ಣ ಅಶೋಕ್ ಸರಿಯಾದಂತ ನಿರ್ಧಾರ ತಗೊಂಡಿಲ್ಲ. ಒಂದು last ಒಂದು point ಹೇಳ್ಬಿಡ್ತೀನಿ. ಅಶೋಕ್ ಅವ್ರು ಹೋಗ್ತಾರೆ. ಅಲ್ಲಲ್ಲ, ಅವ್ರನ್ನ ಆ ಅವಕಾಶ ರೀತಿ ಕೊಡ್ಬಿಡಿ. ಕಾಂಗ್ರೆಸ್ ಅಲ್ಲಿ 1,000 ತೋರಿಸ್ತೀನಿ ನಾನು, ಒಣಜೆ. 1,000 ತೋರಿಸ್ತೀನಿ ನಾನು. ಅಶೋಕ್ ಅವ್ರೆ, ಗೌಡ್ರೆ ಹೇಳಿ, ಗೌಡ್ರೆ ಹೇಳಿ. ಮಾತಾಡ್ರಿ ಗೌಡ್ರೆ.
ಒಣಗ್ತಾರೆ ನೋಡಿ. ಅಲ್ಲ ಗೌಡ್ರೆ, ಅದ್ರ ಜೊತೆ ನಂದೊಂದು ಪ್ರಶ್ನೆ ಇದೆ ಗೌಡ್ರೆ, ಇದ್ರ ಜೊತೆಗೆ ನಂದೊಂದು ಪ್ರಶ್ನೆ ಇದೆ. ಅದೆಲ್ಲ ಪ್ರಶ್ನೆಗಳ ಜೊತೆ ಗೌಡ್ರೆ ಒಂದ್ ನಿಮಿಷ, ಅದ್ರ ಜೊತೆಗೆ ನಂದೊಂದು ಪ್ರಶ್ನೆ ಇದೆ. ಈಶ್ವರಪ್ಪನವರು, ಸದಾನಂದ ಗೌಡ್ರು, ಈರಣ್ಣ ಕಡಾಡಿ, ಆ ಕಡೆ ಕರಡಿ ಸಂಗಣ್ಣ, ಎಷ್ಟು ಜನರ ವಿರೋಧ ಕಟ್ಕೋತೀರಿ ಅಂತ. ಪ್ರಭಾಕರ್ ಕೋರೆ, ಮಾಜಿ ಶಾಸಕ, ಎಲ್ಲಿ ಯಾವ ಸುಲಭವಾಗಿ ಗೆಲ್ತೀವಿ ಅಲ್ಲಿ ಎಲ್ಲಾ ಕಡೆನೂ ಸಹ ಜನ ಟಿಕೆಟ್ ಕೇಳ್ತಾರೆ. ಆಗ ಯಾರಿಗೋ ಒಬ್ಬರಿಗೆ ಬೇಸರ ಆಗೇ ಆಗುತ್ತೆ. ಅವ್ರ ಬೇಸರ ಏನಾಗಿದೆ, ನಮ್ಮ ಹಿರಿಯ ನಾಯಕರಿದ್ದೀವಿ, ನಾವ್ ಎಲ್ಲಾರು ಹಿರಿಯ ನಾಯಕರೆಲ್ಲ ಅದ್ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಮೋದಿ ಶಿವಮೊಗ್ಗಕ್ಕೆ ಬಂದಾಗ್ಲೇನೆ ಏನು ಮಾತಾಡಕ್ಕಾಗಿಲ್ವಲ್ಲ ಸರ್? ಎಲ್ಲಾರು ಸಹ ಭಿನ್ನಮತ ಏನಿದೆ ಶ್ರಮಣ ಮಾಡ್ತೇವೆ. ಪಾಪ ಸೂರ್ಯ ಮುಕುಂದರಾಜ್ ಅವರು ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ ನೋಡಿ. ಸುಪ್ರೀಂ ಕೋರ್ಟ್ ಮಾತ್ರ 1985 ಮೊದಲ ಬಾರಿ ಚುನಾವಣೆ ನಿಂತ ಡಿ ಕೆ ಶಿವಕುಮಾರ್ ಅವರು 89 ಅಲ್ಲಿ ಗೆಲ್ತಾರೆ. ಅದಾದ್ಮೇಲೆ ಸತತವಾಗಿ ಅವರ ಆಸ್ತಿ ಯಾವ ರೀತಿ ಜಾಸ್ತಿ ಆಗಿದೆ ನೋಡ್ಕೊಂಡ್ಬನ್ನಿ. ಯಡಿಯೂರಪ್ಪ 730 ಕೋಟಿ ಅವರು ಈಶ್ವರಪ್ಪ ಅವರು ಎಲ್ಲಿದ್ರು? ಸರ್, ನಾನು ಪರ್ಸನಲಿ ಈಶ್ವರಪ್ಪ ಸೈಕಲ್ ಅಲ್ಲಿ ಓಡಾಡ್ತಿದ್ದಂತ ರೈಸ್ ಮಿಲ್ ರೈತರ್ ಯಡಿಯೂರಪ್ಪ ಇವತ್ತೇನಾದ್ರು ಹೇಳ್ತಾರೆ ನೋಡಿ. ಎಲೆಕ್ಟೋರಲ್ ಮನೆ ಸೇರ್ಬೇಕಿತ್ತೇನ್ರಿ? ಇವ್ರ ಮನೆ ಸೇರ್ಬೇಕಿತ್ತ? 6,000 ಕೋಟಿ ಎಲ್ಲಿಂದ ತಗೊಂಡ್ರಿ? ಫ್ಯೂಚರ್ ಗೇಮಿಂಗ್ ಕಂಪನಿಯಿಂದ ತಗೊಂಡಿದ್ದೀರಾ? ಜೂಜಾಡ್ಸೋರಿಂದ ದುಡ್ಡು ತಗೊಂಡಿದ್ದೀರಾ? ಪಾಕಿಸ್ತಾನದಲ್ಲಿರುವಂತ ಉದ್ಯೋಗ ಕಂಪನಿಯಿಂದ ದುಡ್ಡು ತಗೊಂಡಿದ್ದೀರಾ? ಬಹಿರಂಗಪಡಿಸಿ ಯಾಕೆ ಭಯ? ಎಲ್ಲ 5,000, 4,000, 3,000 ಕೋಟಿ ಪ್ರಯತ್ನ ಮಾಡಬೇಡಿ. ಸುಪ್ರೀಂ ಕೋರ್ಟ್ ಮುಂದೆ ಯಾಕೆ ಭಯ ನಿಮ್ಗೆ? ಇವತ್ತು ನೀವು 28 ಗೆಲ್ಲೋದು ಎಲ್ಲಿ ಅಂದ್ರೆ ಇಡೀ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ 28 ಸೀಟ್ ಗೆಲ್ಲೋದು ಬರ್ದಿಟ್ಕೊಳ್ಳಿ ಇವತ್ತು. ಆಯ್ತು, ಬರ್ದಿಟ್ಕೊಳ್ಳೋಣ. ಇದೇ ಚಾಲೆಂಜ್. ಬಿಜೆಪಿ 28 ಸೀಟ್ ಗಿಂತ ಜಾಸ್ತಿ ಬಂತು ಅಂದ್ರೆ ನೀವು ಇನ್ಮೇಲೆ ಬರಂಗಿಲ್ಲ. ರಾಜಕೀಯ ನಿವೃತ್ತಿ ರಾಜಕೀಯ ನಿವೃತ್ತಿ ತಗೊಂತೀರಾ ಹೇಳಿ? ಭಾರತದಲ್ಲಿ ಇಡೀ ಭಾರತದಲ್ಲಿ ಆಯ್ತು 200 ಸೀಟ್ ಗಿಂತ ಜಾಸ್ತಿ ಹೋಗ್ತೀವಿ. ನೀವು 28 ಸೀಟ್ ಅಂತ ಹೇಳಿದೀರಾ. 28 ಸೀಟ್ಗೆ ಬರ್ದಿಟ್ಕೊಳ್ಳಿ. ನೀವು ರಾಜಕೀಯ ನಿವೃತ್ತಿ ತಗೊಂತೀರಾ ಹೇಳಿ? ರಾಜಕೀಯ ನಿವೃತ್ತಿ ತಗೊಂತೀರಾ? ಇವತ್ತೇ ರಾಜಕೀಯ ಚಾಲೆಂಜ್ ಮಾಡೋಣ. ಹಾಗಾದ್ರೆ ಚಾಲೆಂಜ್ ಮಾಡೋಣ. ಜಾಸ್ತಿ ಸೀಟ್ ಬಂದಿದ್ದಂಗೆ ನೀವು ಇನ್ಮೇಲೆ ರಾಜಕೀಯನೇ ರೆಕಾರ್ಡ್ ಮಾಡಿ ಕೇಳಿ. 28 ಸೀಟ್ ಅಂತ ಹೇಳಿದೀರಾ, ಜಾಸ್ತಿ ಬರ್ತೀವಿ ನಾವು. 200 ಸೀಟ್ ಗಿಂತ ಜಾಸ್ತಿ ಅವ್ರ ಬರುತ್ತೆ. ದೇಶದ ಬಗ್ಗೆ ಮಾತಾಡ್ತಿದ್ದಾರೆ. ನಿಮ್ಗೆ ನಾನು ವಕ್ತಾರನ ಇದಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ಗೌಡ್ರೆ ಅವ್ರು ಹೇಳ್ತಿದ್ದಾರೆ, ನಾವು ಸೆಂಟ್ರಲ್ ಅಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡಿ. ನಾನ್ ಯಾಕೆ ಕೊಡ್ಬೇಕು ರಾಜೀನಾಮೆ? ನಾನ್ ಹೇಳಿದ್ನ 28 ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಸ್ವಲ್ಪ ಚಾಲೆಂಜ್ ಮಾಡಬೇಕಾದ್ರು ನೀವು ಚಾಲೆಂಜ್ ಮಾಡ್ಬೇಕು. ನೀವು ಮಾತಾಡಕ್ಕಿಂತ ಮುಂಚೆ ತಲೆಯಲ್ಲಿ ಯೋಚನೆ ವಿವೇಚನೆ ಇಟ್ಕೋಬೇಕು. ದೇಶದಲ್ಲಿ 25 ಸೀಟ್ ಬರುತ್ತೆ ಅಂತ ಹೇಳ್ತಿರಲ್ಲ, ಹೆಂಗ್ ಬರುತ್ತೆ?